ನಮಸ್ಕಾರ ವೀಕ್ಷಕರೇ, ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಮನೀಷಾ ಪಾಟೀಲ್. ಇಂದು ಬಿ ನ್ಯೂಸ್ ನೇಷನ್ಗೆ ವಿಜಯಪುರದ ಪ್ರತಿಭೆ ಯುವ ನಟ ಹರ್ಷ್ ಅರ್ಜುನ್ ಕಲಾಲ್ ಅವರು ಭೇಟಿ ನೀಡಿ ತಮ್ಮ ಚಲನಚಿತ್ರ ರಾಜಹಂಸದ ಬಗ್ಗೆ ತಮ್ಮ ಅನುಭವಗಳನ್ನು ಹಂಚಿಕೊಂಡರು. ಈ ಹುಡುಗಿಯರು ಬರುವಾಗಲೂ ಹೇಳ್ಬಿಟ್ಟು ಬರಲ್ಲ, ಹೋಗುವಾಗಲೂ ಹೇಳ್ಬಿಟ್ಟು ಹೋಗಲ್ಲ. ಬ್ರೇಕಿಂಗ್ ನ್ಯೂಸ್, ಖೈದಿ ಜೊತೆ ಕಾಫಿ. 80 ವರ್ಷ ಶಾರ್ಟ್ ಲೈಫ್ ಅಲ್ಲಿ ನಾವೇ ಎಲ್ಲ ಆಗೋದಿಕ್ಕಾಗಲ್ಲ. ಇಲ್ಲಿ ಯಾವ್ದು ಕಂಟ್ರೋಲ್ ಮಾಡಿದ್ರು ಪ್ರಾಬ್ಲಮ್ ಹಾರ್ಟ್ಗೆ. ಈ ಎಣ್ಣೆ ನನ್ನ ಚೆಲುವ ಅದು ಭಯಂಕರ ಅಪ್ರಭುತ ಗೊತ್ತಿತ್ತ. ನೀವೇನೇ ಹೇಳಿ, ಲವ್ ಮಾಡೋ ವಿಚಾರದಲ್ಲಿ ಹುಡುಗರು ತುಂಬಾ ಸಿನ್ಸಿಯರ್. ನಮಸ್ತೆ ಸರ್. ನಮಸ್ತೆ ನಮಸ್ತೆ. ಹರ್ಷ್ ಅರ್ಜುನ್ ಕಲಾಲ್ ರವರೇ, ನಿಮ್ಮ ಚಲನಚಿತ್ರದಲ್ಲಿ ಯಾವ ರೀತಿ ಪ್ರಯಾಣ ಸಾಗಿತು ಅನ್ನೋದು ನಮಗೆ ಸ್ವಲ್ಪ ಹೇಳಬಯಸ್ತೀನಿ ಸರ್. ಈಗ ಬೇಸಿಕ್ಲಿ ನಾನು ಇಲ್ಲೇ ಹುಟ್ಟಿ ಬೆಳೆದಿದ್ದು, ಬಿಜಾಪುರಲ್ಲೇ ಹುಟ್ಟಿ ಬೆಳೆದಂಥವನು. ಬಡಿಕಮಾನ್ ನಂಬರ್ 1 ಸ್ಕೂಲ್ ನಂದು ಪ್ರೈಮರಿ ಆಗಿದ್ದು, ಗೌರ್ಮೆಂಟ್ ಹೈಸ್ಕೂಲ್ ನನ್ನ ಹೈಸ್ಕೂಲ್ ಆಗಿದ್ದು, ಅದಾದಮೇಲೆ ಡಿಗ್ರಿ ನಂದು ಖೇಡ್ ಕಾಲೇಜ್ ಅಂತ ಆಗಿದ್ದು. ಬಿಜಾಪುರಲ್ಲಿ ಒಂದು 5 ವರ್ಷ ಮಾರ್ಕೆಟಿಂಗ್ ಫೀಲ್ಡ್ ಒಳಗೆ ವರ್ಕ್ ಮಾಡಿದಂಥ ನಾನು. ಅದಾದಮೇಲೆ ನಾನು ರಂಗಭೂಮಿಗೆ ಹೋದೆ. ರಂಗಭೂಮಿ ಶ್ರೀ ಶಿವಕುಮಾರ ರಂಗ ಪ್ರಯೋಗಶಾಲೆ ಸಾಣೆಹಳ್ಳಿ ಅಂತ ಐತೆ, ಅಲ್ಲಿ ಹೋದ್ಮೇಲೆ 1 ವರ್ಷ ನಾನು ಒಂದು ಆ್ಯಕ್ಟಿಂಗ್ ತರಬೇತಿ ತೊಗೊಂಡೆ. ಸೊ ಅದಾದಮೇಲೆ ಬೆಂಗಳೂರತ್ತ ಪಯಣ ಶುರುವಾಯಿತು. ಅಲ್ಲಿ ಪರಿಣಿತ, ಆಮೇಲೆ ಅಂತಃಪುರ, 1-2 ಸೀರಿಯಲ್ಗಳನ್ನು ಮಾಡಿದೆ. ಅಂದರೆ ಒಂದು 300 ಎಪಿಸೋಡು ಸೀರಿಯಲ್ ಟೆಲಿಕಾಸ್ಟ್ ಆಗ್ತಿತ್ತು ಸುವರ್ಣ ಚಾನಲಲ್ಲಿ. ಅದಾದಮೇಲೆ ನಾನು ಬಬ್ಲೂಷಾ ಅಂತ ಹೀರೋ ಆದೆ ಸರ್. ದಿಸ್ ಈಸ್ ದ ಸ್ಟಾರ್ಟಿಂಗ್ ಜರ್ನಿ ಫ್ರಮ್. ನಿಮ್ಮ ಮನೆತನದಲ್ಲಿ ಯಾರಾದರೂ ಕಲಾವಿದರಿದ್ದೀರಾ? ಏನು ಕಲಾವಿದರ ಮನೆತನದಿಂದ ಬಂದಂಥದ್ದೇನಾದರೂ ನಿಮಗೆ? ಸರ್ ಅದೇ ಒಂದು ವಿಶೇಷ ಸರ್. ಆ್ಯಕ್ಚುಲಿ ನಮ್ಮ ಇಡೀ ಖಾನ್ದಾನಲ್ಲಿ ಯಾರೊಬ್ಬರು ಆ ಥರಕ್ಕೆ ಸಿಗಲಿಲ್ಲ. ನಾನು ಒಂದ್ಸಲಿ ಹುಡ್ಕೊಂಡು ಹೊರಟೆ, ಯಾರಾದರೂ ಇದ್ದಾರ ನಮ್ಮೊಳಗೆ, ಯಾಕೆ ಇಷ್ಟು ಶುರುವಾಗ್ಲಿಕ್ಕತ್ತದ ಇದು ಆ್ಯಕ್ಟಿಂಗ್ ಕಿಚ್ಚು ಅಂತ. ಸೊ ನೋಡಿದರೆ ಲಿಟ್ರಲಿ ಯಾರೊಬ್ಬರು ಇಲ್ಲ. ನನಗದೇನೋ ಎಲ್ಲಿಂದ ಇನ್ಸ್ಪಿರೇಷನ್ ಏನೋ ಗೊತ್ತಿಲ್ಲ. ಸೊ ಯಾರೂ ಇಲ್ಲ ಸರ್. ಬೇಸಿಕ್ಲಿ ಕಲೆಯಲ್ಲಿ ನೆಲೆ ಕಂಡುಕೊಂಡಂಥ ಒಬ್ಬ ಕಲಾವಿದನಾಗಿ ನೀವು ಹಾಂ ಸರ್ ಎಷ್ಟೊಂದು ಎಂಜಾಯ್ ಮಾಡ್ತಾ ಇದ್ದೀರಾ ನೀವು ಈ ಕಲೆಯನ್ನು? ಸರ್ ಅದೇ ಆ ಕಲಾವಿದನಿಗೆ ಅದೇ ಸ್ಪೆಷಲ್ ಏನಂತಂದರೆ ಸರ್, ಒನ್ಸ್ ಯು ಅನ್ಯಾಕ್ಟ್ ಇನ್ ಫ್ರಂಟ್ ಆಫ್ ಕ್ಯಾಮ್ರಾ ಅಥವಾ ಆಡಿಯನ್ಸ್ ಮುಂದೆ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ಉಳಿದಿದ್ದು ಯಾವುದನ್ನು ಕಾಣಿಸೋದಿಲ್ಲ. ಬರೀ ಕಾಣಿಸೋದೊಂದೇ ನಾವು ಮಾಡ್ತಾ ಇರೋ ಪಾತ್ರ ಇನ್ನೊಂದು. ಸೊ ಲಿಟ್ರಲಿ ನಾನು ಸಿಕ್ಕಾಪಟ್ಟೆ ಈ ಜರ್ನಿ ಶುರುವಾದಾಗಿನಿಂದ ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀನಿ. ಸೊ ಕನಸುಗಳು ಇನ್ನೂ ತುಂಬ ದೊಡ್ಡದಾಗಿದೆ. ಬೇರೆ ಬೇರೆ ಥರದ್ದು ಅದ್ಭುತವಾದ ಪಾತ್ರಗಳನ್ನು ಮಾಡಬೇಕಂತ ಭಾಳ ಆಸೆಗಳಿದ್ದಾವೆ. ಅದರ ದಾರಿಗಳು ಒಂದಷ್ಟು ನನ್ನ ಗುರುಗಳು ನನಗೆ ಕಲಿಸ್ಕೊಟ್ಟಿದ್ದಾರೆ, ಯಾವ ಮಾರ್ಗದಲ್ಲಿ ಹೋದರೆ ಯಾವ್ಯಾವ ಥರದ ಅಭಿನಯ ಮಾಡ್ಬೋದು ಅಂತ. ಸೊ ನಾನು ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀನಿ. ಮೊದಲು ಈ ಸೀರಿಯಲ್ಗಳಾಗಲಿ ಚಲನಚಿತ್ರಗಳಾಗಲಿ ಇವನ್ ಮಾಡುವಾಗ ನಿಮ್ಗೆ ಯಾವುದೇ ರೀತಿಯ ಒಂದು ಕಷ್ಟ ಅನ್ನೋತಕ್ಕಂಥ ಎದುರಾಗಲಿಲ್ವಾ? ಸರ್ ಕಷ್ಟ ಇದ್ದೇ ಇರುತ್ತೆ. ಅಫ್ಕೋರ್ಸ್ ಕಷ್ಟ ಇಲ್ಲದೆ ಯಾವುದೂ ಇಲ್ಲ. ಸಾಧನೆ ಅಂತ ಬಂದಾಗಂತೂ ಅಫ್ಕೋರ್ಸ್ ನಿಮ್ಗೆ 108 ಕಷ್ಟಗಳಿರ್ತವೆ. ನಮಗೆ ಕಷ್ಟ ಕಾಣಲ್ಲ, ಆ್ಯಕ್ಚುಲಿ ಕಷ್ಟ ಕಾಣಲ್ಲ, ಬರೀ ನನ್ನ ಗುರಿ ಮಾತ್ರ ಕಾಣ್ತಾ ಇರುತ್ತೆ. ನನಗೆ ಕಷ್ಟ ಆಗದಂಗೆ ನೋಡಿಕೊಂಡವರು ನನ್ನ ಫ್ಯಾಮ್ಲಿಯವರು, ನನ್ನ ಅಣ್ಣಂದರು, ನನ್ನ ತಾಯಿ, ನನ್ನ ಅತ್ತಿಗೆ, ನನ್ನ ಸುಮಾರು ಜನ ಸ್ನೇಹಿತರು ನನಗೆ ಕಷ್ಟ ಅಂತ ಯಾವತ್ತೂ ಫೀಲ್ ಮಾಡಿಕೊಟ್ಟಿಲ್ಲ. ಯಾರಿಂದ ಪ್ರೇರಣೆಯಾಗಿ ನೀವು ಕಲಾವಿದರಾದ್ರಿ? ಸರ್ ನನ್ನ ಇನ್ಸ್ಪಿರೇಷನ್ ಅಂತ ಬಂದು, ಅಂದರೆ ನನ್ನ ಮಾಡೆಲ್ ಅಂತ ಬಂದು ಡಾಕ್ಟರ್ ರಾಜ್ಕುಮಾರ್ ಅವರು. ಸೊ ನನ್ನ ಮಾಡೆಲ್ ಅವರು ಆ್ಯಕ್ಚುಲಿ. ಅದಾದಮೇಲೆ ನಾನು ದರ್ಶನ್ ಅವರಿಂದ ಇನ್ಸ್ಪೈರ್ ಆಗಿದ್ದೆ. ಆ್ಯಕ್ಚುಲಿ ನಮ್ಮ ಕನ್ನಡ ಚಿತ್ರರಂಗದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಂದ ಇನ್ಸ್ಪಿರೇಷನ್ ಆಗಿದ್ದು. ಯಾಕಂದರೆ ಯಾವುದೋ ಒಂದು ಪ್ರೋಗ್ರಾಮ್ ನೋಡ್ತಾ ಇದ್ದೆ, ಲೈಟ್ ಬಾಯ್ ಆಗಿ ಅವರು ಕೆಲಸ ಮಾಡ್ತಿದ್ದಂಥ ಟೈಮು ಅಲ್ಲಿಂದ ಇಂಡಸ್ಟ್ರಿಗೆ ಆ್ಯಸ್ ಅ ಹೀರೋ ಆಗಿ ಅವರು ಎಂಟ್ರಿ ಕೊಟ್ಟು ಒಂದು ದೊಡ್ಡ ಸ್ಟಾರ್ ಲೆವೆಲ್ಗೆ ನಿಂತರು. ಅದು ನನಗೆ ಇನ್ಸ್ಪಿರೇಷನ್ ಕೊಟ್ಟಿದ್ದೆ ಆ್ಯಕ್ಚುಲಿ. ಯಾವುದು ಸೀನ್ ನಿಮಗೆ ಅವ್ರದ್ದು ನಿಮ್ಮ ಕಣ್ಣು ಮುಂದಿದೆ ಸರ್? ಅಂದರೆ ನನಗೆ ಸೀನ್ ಅನ್ನೋಕ್ಕಿಂತಲೂ ಸೀನ್ ಅಂತ ಹೊರಟ್ರೆ ನೀವು ಸಾಕಷ್ಟು ಸಿಗುತ್ತೆ ದರ್ಶನ್ ಅವ್ರದ್ದು. ಆ್ಯಕ್ಚುಲಿ ಈಸ್ ಎಕ್ಸ್ಟ್ರಾರ್ಡಿನರಿ ಆರ್ಟಿಸ್ಟ್. ವಿಶೇಷವಾಗಿ ನಮ್ಮ ಪ್ರೀತಿಯ ರಾಮು ಅಂತ ಒಂದು ಭಾಳ ಅದ್ಭುತವಾದಂಥ ಸಬ್ಜೆಕ್ಟ್ ಅದು. ಕಂಪ್ಲೀಟ್ ಕಣ್ಣನ್ನು ಫುಲ್ಲು ಮೇಲೆ ತೊಗೊಂಡು ಇಟ್ಸ್ ವೆರಿ ಡಿಫಿಕಲ್ಟ್ ಟು ಆ್ಯಕ್ಟ್. ಯಾವುದೋ ಒಂದು ಬೇರೆ ಒಂದು ಸಬ್ಜೆಕ್ಟ್ಗೋಸ್ಕರ ನಾನು ಟ್ರೈ ಮಾಡ್ತಾ ಇದ್ದೀನಿ. ಆ ಥರದ್ದೊಂದು ಏನೋ ಬೇರೆ ಥರದ ನಮ್ಮದೊಂದು ಸಬ್ಜೆಕ್ಟ್ ಪ್ಲ್ಯಾನ್ ನಡೀತಾ ಇದೆ. ಸೊ ನಾನೇ ಪ್ರಯತ್ನ ಪಟ್ಟು ನೋಡಿದಾಗಲಿ ಇವತ್ತಿಗೂ
1.5-2 ತಿಂಗಳು ಟೈಮ್ ತೊಗೊಂಡ್ರು ಕೂಡ ನಿಮಗೆ ಅಷ್ಟು ಕಣ್ಣು ಪೇನ್ ಆಗುತ್ತೆ. ಮತ್ತು ಅವ್ರು ಇಡೀ ಸಿನಿಮಾ ಆ ಥರಕ್ಕೆ ಮಾಡಿದ್ದಾರೆ ಅಂತಂದರೆ ಒಂದು ಬೇರೆ ಥರದ ನನ್ನಲ್ಲಿ ಹುಟ್ಟಕ್ಕೆ ಶುರುವಾಯಿತು. ಅಂಥದ್ದು ಯಾವುದಾದ್ರೂ ಒಂದು ದೃಶ್ಯ ಮಾಡೋಕೆ ನೀವು ಪ್ರಯತ್ನ ಪಟ್ಟಿದ್ದೀರಾ ನಿಮ್ಮ ಕೆಲವು ಸೀರಿಯಲ್ಗಳಾಗಲಿ? ಸರ್, ಸೀರಿಯಲ್ಗಳಲ್ಲಿ ನಿಮಗೆ ಸಾಂದರ್ಭಿಕವಾಗಿ ಆ ಸಾಂದರ್ಭಿಕವಾಗಿ ಹೋಗಿರುವಂಥದ್ದು ಇರುತ್ತೆ. ಸೊ ನನಗೆ ಇಲ್ಲಿವರೆಗೂ ಸಿಕ್ಕಿರುವಂಥ ಪಾತ್ರ ಅಂತಂದರೆ ಭಾಳ ಎಂಜಾಯ್ ಮಾಡಿದ ಪಾತ್ರ ಅಂತಂದರೆ ನಾನು ಆ್ಯಕ್ಚುಲಿ ಈವನ್ ಪರಿಣಿತ ನರಸಿಂಹ ಆಗಿರ್ಬೋದು, ಅಂತಃಪುರದಲ್ಲಿ ಉತ್ತರ ಕನ್ನಡ ಭಾಷೆ ವಿಲನ್ ಆಗಿ ಮಾಡಿದ್ದೆ ನಾನು. ಐ ಡನ್ ಎಂಜಾಯ್ ಲಾಟ್ ಆಫ್ ಆ್ಯಕ್ಚುಲಿ. ಆದರೆ ಬಬ್ಲೂಷಾ ಅಂತ ಸಿನಿಮಾ ನನಗೆ ಆ್ಯಕ್ಟಿಂಗಿಗೆ ಸಿಕ್ಕಾಪಟ್ಟೆ ಸ್ಪೇಸ್ ಇದ್ದಂಥ ಕ್ಯಾರೆಕ್ಟರ್ ನಾನು ಪ್ಲೇ ಮಾಡಿದ್ದು. ಅಂದರೆ ಒಬ್ಬ ತಂದೆಯಾಗಿ, ಒಬ್ಬ 8 ವರ್ಷದ ಮಗುವಿನ ತಂದೆಯಾಗಿ ನಾನು ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೆ. ಬಬ್ಲೂಷ್ ಚಲನಚಿತ್ರದಲ್ಲಿ ತಾವು ನಾಯಕ ನಟನಾಗಿ ಅಭಿನಯಿಸಿದ್ದು ಅದೇನು ಬಯಸದೇ ಬಂದ ಭಾಗ್ಯನ ಅಥವಾ? ಸರ್, ನಾನು ಇಲ್ಲಿವರೆಗೂ 90 ಆಡಿಷನ್ಗಳನ್ನು ಅಟೆಂಡ್ ಆಗಿದ್ದೀನಿ ಸರ್ ಬೆಂಗಳೂರಿಗೆ ಹೋದ್ಮೇಲೆ. ನಾಳೆ ಸೆಪ್ಟೆಂಬರ್ 8 ಬಂತು ಅಂದರೆ ನಾನು ಬಿಜಾಪುರ ಬಿಟ್ಟು 4 ವರ್ಷ ಆಯಿತು. ಅಂದರೆ ಇಂಡಸ್ಟ್ರಿಗೆ ಬೆಂಗಳೂರು ಕಾಲಿಟ್ಟು ರಂಗಭೂಮಿಗೆ ಅಂತ ಹೊರಟೋಗಿ ಒಂದು 5 ವರ್ಷ ಆಯಿತು. ಸೊ ಅವಾಗಿನಿಂದ 90 ಆಡಿಷನ್ಗಳನ್ನು ಅಟೆಂಡ್ ಆಗಿದ್ದೀನಿ. ಇವನ್ ನಾನು ಬಬ್ಲೂಷಾ ಸೆಲೆಕ್ಟ್ ಆಗಿದ್ದು ಕೂಡ ಥ್ರೂ ಆಡಿಷನ್ನೇ ಸೆಲೆಕ್ಟ್ ಆಗಿದ್ದು. ನನ್ನ ಸ್ನೇಹಿತರು ತಿಳಿಸಿದಾಗ ಹೋಗಿ ನಾನು ಆಡಿಷನ್ ಕೊಟ್ಟೆ. ಸೊ ಬೈ ಆಡಿಷನ್, ಅದನ್ನು ಬಯಸದ ಭಾಗ್ಯ ಅಂತ ಕರಿತಿರೋ ಅಥವಾ ನಾನೇ ಬಯಸುವುದಂಥ ಭಾಗ್ಯ ಅಂತ ಕರಿತಿರೋ. ಆ ಫಿಲಮ್ ಫ್ಲಾಪ್ ಆದಮೇಲೆ ನಿಮಗೆ ಯಾವ ರೀತಿಯ ಆಫರ್ಗಳು ಬರೋಕೇನು ವಿಳಂಬ? ಫ್ಲಾಪ್ ಅಂತ ಅದನ್ನು ಕನ್ಸಿಡರ್ ಮಾಡೋ ಸಿನಿಮಾ ಅಲ್ಲ ಸರ್. ಇಟ್ಸ್ ಕೈಂಡ್ ಆಫ್ ಕಲಾತ್ಮಕ ಸಿನಿಮಾ. ಕಲಾತ್ಮಕ ಸಿನಿಮಾ. ಹಾಂ, ನಾವು ಲೋಕಲ್ ಪ್ರಮೋಷನ್ ಬೇರೆ ಹಂತಕ್ಕೆ ತಲುಪಿಸಿದ್ವಿ. ಡೈರೆಕ್ಟರ್ ಪ್ರೊಡ್ಯೂಸರ್ ಬಯಸೋದು ಅದನ್ನೇ. ಆ ನಿಟ್ಟಿನಲ್ಲಿ ಅಫ್ಕೋರ್ಸ್ ನೀವು ಹಾಗೆ ಕರಿಬೋದು ಅದನ್ನು. ಸೊ ಬಬ್ಲೂಷಾ ಸಿನಿಮಾ ಫ್ಲಾಪ್ ಆದಮೇಲೆ ಐ ಗಾಟ್ 4 ಆಪರ್ಚುನಿಟೀಸ್ ಆ್ಯಸ್ ಅ ಹೀರೋ. 4 ಸಿನಿಮಾಗಳಿಗೆ ನನಗೆ ಆಫರ್ ಬಂತು ಹೀರೋ ಆಗಿ. ಒಂದು ಸಿನಿಮಾ ನಾನು ಕ್ಯಾಲಿಫೋರ್ನಿಯಾ ಹೋಗಬೇಕಾಗಿತ್ತು. ಆಮೇಲೆ ಇನ್ನು 3 ಸಿನಿಮಾಗಳು ನಮ್ಮ ಕರ್ನಾಟಕದಲ್ಲಿ ಶೂಟ್ ಆಗಬೇಕಾಗಿತ್ತು. ನಾನು ಆಗಲೇ ಹೇಳಿದಾಗೆ ಯಾವುದೋ ಒಂದು ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ಗೋಸ್ಕರ ಎಕ್ಸ್ಪಿರಿಮೆಂಟ್ ಮಾಡ್ತಾಯಿದ್ದೆ ನನಗೋಸ್ಕರ ನಾನು ಅಂತ. ಸುಮಾರು ಒಂದು 15 kg ಮತ್ತೆ ಅಗೇನ್ ನಾನು ವೇಟ್ ರೆಡ್ಯೂಸ್ ಮಾಡಿ ಒಂದು ವಿಶೇಷವಾದಂಥ ಒಂದು ಕ್ಯಾರೆಕ್ಟರ್ ಪ್ರಿಪೇರ್ ಆಗ್ತಾಯಿದ್ದೆ. ಆ ಸಿನಿಮಾಗೂ ಕೂಡ ಬಿಜಾಪುರದವರೇ ಪ್ರೊಡ್ಯೂಸರ್ ಆಗಿದ್ರು. ಅವ್ರು ಯಾರು ಏನು ಅಂತ ಬೇಡ, ಆ್ಯಕ್ಚುಲಿ ಕಾರಣಾಂತರದಿಂದ ಅದು ಪೋಸ್ಟ್ಪೋನ್ ಆಯಿತು. ಸೊ ಆ ಪೀರಿಯಡಲ್ಲಿ ಹೆಚ್ಚು ಕಡಿಮೆ ನಾನು 9 ತಿಂಗಳು ಯಾವ ಪ್ರಾಜೆಕ್ಟ್ನೂ ಒಪ್ಪಿಕೊಳ್ಳಿಲ್ಲ. ಬಟ್ ಬಬ್ಲೂಷ್ ಆದಮೇಲೆ ನನಗೆ 4 ಸಿನಿಮಾದ ಆಫರ್ ಬಂದಿತ್ತು ಸರ್ ಹೀರೋ ಆಗಿ. ಅವಾಗ ನಿಮಗೆ ಯಾವುದೇ ರೀತಿ ಕಷ್ಟ ಎದುರಿಸಲಿಕ್ಕೆ? ಸರ್, ಇಟ್ ಮೀನ್ಸ್ ನಾನೇ ಪ್ರಿಪೇರ್ ಆಗ್ತಾ ಇದ್ದೆ. ನನಗೇನೋ ಎಕ್ಸ್ಟ್ರಾರ್ಡಿನರಿಯಾಗಿ ಏನೋ ಮಾಡಬೇಕು ಆ್ಯಕ್ಟಿಂಗ್ ವಿಚಾರದಲ್ಲಿ ಅನ್ನೋ ಉದ್ದೇಶಕ್ಕೇ ಆ ಕ್ಯಾರೆಕ್ಟರ್ ಮಾಡಬೇಕು ಅಂತಂದರೆ ಅಷ್ಟು ಟೈಮ್ ನಾನು ಅದೇ ಪಾತ್ರಕ್ಕೆ ಕೊಡಬೇಕಾಗಿತ್ತು. ಕಂಪ್ಲೀಟಾಗಿ ಅದ್ರ ಜೊತೆನೇ ನಾನು ಇದ್ದಾಗ ಮಾತ್ರ ಆ ಕ್ಯಾರೆಕ್ಟರ್ ನನಗೆ ಸಿಗುವಂಥದ್ದಿತ್ತು. ನನಗೆ ಮೈಂಡ್ ಡೈವರ್ಟ್ ಆಗಲೇಬಾರ್ದು ಅಂತ ನಮ್ಮ ಡೈರೆಕ್ಟರ್ ಮಾತುಕತೆ ಆಗಿತ್ತು. ಸೊ 24 ಗಂಟೆ ಆ ಕ್ಯಾರೆಕ್ಟರ್ ಪ್ರಿಪರೇಷನ್ಗೋಸ್ಕರ ಹೋರಾಡ್ತಾ ಇದ್ವಿ. ಈಗ ನಿಮ್ಮ ದ್ವಿತೀಯ ಫಿಲಮ್ ರಾಜಹಂಸ ಯಾವ ಥೀಮ್ ಮೇಲೆ ಆಧಾರಿತ? ಸರ್, ಇಟ್ಸ್ ಅ ಪಕ್ಕಾ ಕಮರ್ಷಿಯಲ್, ಫ್ಯಾಮಿಲಿ, ಯೂತ್ಫುಲ್, ಲವ್, ಕಾಮಿಡಿ, ಎಮೋಷನಲ್ ಡ್ರಾಮಾ. ಅಲ್ಲ, ಯಾವ ರೀತಿ ಎಮೋಷನಲ್? ಸರ್, ಎಮೋಷ್ನಲ್ ಅಂತ ಪರ್ಟಿಕ್ಯುಲರ್ ಹೇಳೋಕ್ಕಾಗಲ್ಲ ನಾನು. ಇಟ್ಸ್ ಅ ಕಂಪ್ಲೀಟ್ ಮಿಕ್ಸ್ಚರ್ ಆಫ್ ಮೂವಿ. ಲೈಕ್ ನಿಮಗೆ ಕಾಮಿಡಿ ಸಿಕ್ಕಾಪಟ್ಟೆ ಕಾಮಿಡಿ ಸಿಗುತ್ತೆ. ಒಂದು ಫ್ಯಾಮಿಲಿ ಅಂದರೆ ಒಂದು ತುಂಬಿದ ಕುಟುಂಬ ಅಂದರೆ ಏನು ಅಂತ ಇರುತ್ತೆ. ಒಂದು ಹಳ್ಳಿ ಸೊಗಡಂತ ಬಂದರೆ ಅಲ್ಲಿಯ ಲೈಫ್ ಅಂತ ಹೆಂಗಿರುತ್ತೆ, ಸಿಟಿ ಜರ್ನಿಗೂ ಹಳ್ಳಿ ಜರ್ನಿಗೂ ಏನು ವ್ಯತ್ಯಾಸ ಇದೆ ಅಂತ ಇರುತ್ತೆ. ಜೊತೆಗೆ ಒಂದು ಕ್ಯೂಟ್ ಕಪಲ್ ಲವ್ ಸ್ಟೋರಿ. ನಮ್ಮ ಪುಟ್ಟಗೌರಿ ಖ್ಯಾತಿಯ ರಂಜಿನಿ ರಾಘವನ್ ಅವರು ನಾಯಕಿಯಾಗಿ ಅಭಿನಯಿಸಿದ್ದಾರೆ. ಆಮೇಲೆ ಗೌರಿ ಶಿಖರ್ ಅವರು ಹೀರೋ ಆಗಿ ಮಾಡಿದ್ದಾರೆ. ಸೊ ಅವ್ರದ್ದೊಂದು ಕ್ಯೂಟ್ ಲವ್ ಸ್ಟೋರಿ ಇಡೀ ಸಿನಿಮಾ ತುಂಬ ಹೋಗುತ್ತೆ ಸರ್. ಇಟ್ಸ್ ಮಿಕ್ಸ್ಡ್ ಸರ್. ಅಂದರೆ ಸಿಟಿಯಿಂದ ಹಳ್ಳಿಗೆ ಹೋಗುವಂಥ ಸಬ್ಜೆಕ್ಟ್ ಇದು. ಹಳ್ಳಿಯಲ್ಲಿ ಏನೇನು ನಡೆಯುತ್ತೆ, ತೀರ್ಥಹಳ್ಳಿ ಭಾಗ, ಶಿವಮೊಗ್ಗ ತೀರ್ಥಹಳ್ಳಿ ಭಾಗದ ಹಳ್ಳಿಯಲ್ಲಿ ಏನೇನು ನಡೆಯುತ್ತೆ ಅಂತ. ಸರ್, ನಾನು ಇದರಲ್ಲಿ ವಿಲನ್ ಆಗಿ ಮಾಡಿದ್ದೀನಿ. ಲೀಡ್ ಖಳನಟನಾಗಿ ಕಾಣಿಸ್ಕೊಳ್ತಾ ಇದ್ದೀನಿ. ತೀರ್ಥಹಳ್ಳಿ ಭಾಷೆ ಫಸ್ಟ್ ಟೈಮ್ ನಾನು ಮಾತಾಡಿದ್ದೀನಿ. ತೀರ್ಥಹಳ್ಳಿ ಭಾಷೆ ನನಗೆ ಆ್ಯಕ್ಚುಲಿ ಹೊಸದು. ಸರ್, ಅದು ನನಗೆ ಬಬ್ಲೂಷಾ ಕಮಿಟ್ ಆಗೋಕ್ಕಿಂತ ಮುಂಚೆ 3 ದಿವಸದ ಮುಂಚೆ ನಾನು ರಾಜಹಂಸ ಕಮಿಟ್ ಆಗಿದ್ದು. ರಾಜಹಂಸ ಬಬ್ಲೂಷಾ ಆದಮೇಲೆ ಮಾಡಿದ್ದಲ್ಲ. ಬಿಫೋರ್ ಬಬ್ಲೂಷಾ 3 days ಬಿಫೋರ್ ನಾನು ಕಮಿಟ್ ಆದೆ. ಸೊ ಇದು ಕಮಿಟ್ ಆದಮೇಲೆ ನನಗೆ ಬಬ್ಲೂಷಾ ಸಿಕ್ಕಿದ್ದು. ಬಟ್ ರಾಜಹಂಸ ಮಾಡೋಕ್ಕೆ ನಾವು ಸಿಕ್ಕಾಪಟ್ಟೆ ಟೈಮ್ ತೊಗೊಂಡಿದ್ದೀವಿ. ಅಂದರೆ ಪಕ್ಕಾ ಬರಬೇಕು. ಯಾವುದೋ ವಿಚಾರದಲ್ಲೂ ನಾವು ಹೊಸಬ್ರು ಅಂದ ತಕ್ಷಣ ಆ ಪ್ರೊಫೆಷ್ನಲಿಸಮ್ ಬಿಟ್ಟು ಮಾಡಿದಾರೇನೋ ಅಥವಾ ಬರೀ ಸುಮ್ಮನೆ ಶೋಕಿಗೋಸ್ಕರ ಮಾಡಿದ್ದಾರೆ ಆ ಥರಕ್ಕಲ್ಲ. ಪಕ್ಕಾ ಪ್ರೊಫೆಷ್ನಲ್, ಸೀನ್ ಬೈ ಸೀನ್ ಆಗಿರ್ಬೋದು, ಮೇಕಿಂಗ್ ಆಗಿರ್ಬೋದು, ಸಿನಿಮಾದ ಹಾಡುಗಳಾಗಿರ್ಬೋದು, ಸಿನಿಮಾಟೋಗ್ರಫಿ ಆಗಿರ್ಬೋದು, ಎಲ್ಲವನ್ನು ಭಾಳ ಪ್ರೊಫೆಷ್ನಲ್ ಆಗಿ ಮಾಡಿರೋದಕ್ಕೆ ಟೈಮ್ ತೊಗೊಂಡ್ವಿ. ಈಗ ಎಲ್ಲ ವಿಲನ್ ಏನಿರ್ತಾರ, ವಿಲನ್ ಹೀರೋ ಆಗುವಂತ ಅವ್ರ ಕನಸು ಇರ್ತಾರೆ. ನೀವು ಹೀರೋ ಆಗಿ ವಿಲನ್ ಆಗ್ತಾ ಇದ್ದೀರಿ ಸರ್. ಅದೇ ಹೇಳಿದೆ ಸರ್ ನಾನು. ಕ್ಯಾರಿಯರ್ಗೆ ಇಫೆಕ್ಟ್ ಆಗೋದು ಸರ್ 100%
ಒಳ್ಳೆ ಆ್ಯಕ್ಟಿಂಗ್ ನೀವು ಮಾಡಿದರೆ ನಿಮಗೆ ಒಳ್ಳೆ ಎಫೆಕ್ಟ್ ಆಗೋದು ಬಿಟ್ಟರೆ ಅದೇನು ನೆಗೆಟಿವ್ ಆಗಿ ಬರಲ್ಲ. ನಾನು ಆಗಲೇ ಹೇಳಿದಾಗೆ ಬಬ್ಲೂ ಶಾ ಕಮಿಟ್ ಆಗೋಕ್ಕಿಂತ ಮುಂಚೆ 3 ದಿವಸದ ಮುಂಚೆ ನಾನು ರಾಜಹಂಸ ಕಮಿಟ್ ಆಗಿದ್ದೆ. ಬಬ್ಲೂ ಶಾ ಬಂದ ಮೇಲೆ ನಾನು ಕಮಿಟ್ ಆಗಿಲ್ಲ, ಬಿಫೋರ್ ಶುರು ಆಗಿರಲಿಲ್ಲ ಇನ್ನು ಬಬ್ಲೂ ಶಾ, ನಾನು ಆವಾಗಲೇ ರಾಜಹಂಸಕ್ಕೆ ಕಮಿಟ್ ಆಗಿದ್ದೆ. ಆ್ಯಂಡ್ ಇನ್ನೊಂದು ಸರ್, ನಾನು ಇಂಡಸ್ಟ್ರಿಗೆ ಕಾಲಿಟ್ಟಾಗ ಈಗಲೂ ಒಬ್ಬ ನಟನಾಗಬೇಕು ಅಂತ ಬಂದಿದ್ದೇನೆ. ಆ್ಯಕ್ಚುಲಿ ಹೀರೋ ಆರ್ ವಿಲನ್ ಅಂತ ಯಾವುದೇ ಪರ್ಟಿಕ್ಯುಲರ್ ಮೈಂಡ್ ಸೆಟ್ಸ್ ಇಲ್ಲ. ಆ್ಯಕ್ಚುಲಿ ನಟ ಆಗಬೇಕಷ್ಟೆ. ಯಾವಾಗ ರಿಲೀಸ್ ಆಗ್ತಾ ಇದೆ? ನಮ್ಮ ಇಡೀ ಕರ್ನಾಟಕ ಜನತೆ ಜೊತೆಗೆ ನಮ್ಮ ಬಿಜಾಪುರದವ್ರು ಎಲ್ಲರಿಗೂ ಕೇಳ್ಕೊಳ್ಳೋದು, ಇನ್ನು 2 ದಿವಸ ಅಂದರೆ ಶುಕ್ರವಾರ ದಿವಸ 8ನೇ ತಾರೀಕು ನಮ್ಮ ರಾಜಹಂಸ ಸಿನಿಮಾ ಇಡೀ ರಾಜ್ಯಾದ್ಯಂತ ಸಿನಿಮಾ ರಿಲೀಸ್ ಆಗ್ಲಿಕ್ಕತ್ತದ. ಸ್ಪೆಷಲಿ ನಮ್ಮ ಬಿಜಾಪುರ ಜನ ಎಲ್ಲರೂ ಹೋಗ್ರಿ, ನೋಡ್ರಿ. ಸಿನಿಮಾ ಶುಕ್ರವಾರ ಆಲ್ಮೋಸ್ಟ್ ಲಕ್ಷ್ಮೀ ಥಿಯೇಟ್ರ್ ಅಂತ ಅಂದ್ಕೊಳ್ತಾ ಇದ್ದೀವಿ. ಇವತ್ತು ನಾಳೆ ಫೈನಲ್ ಆಗ್ಬೋದು, ನಿಮ್ಗೆ ಗೊತ್ತಾಗುತ್ತೆ ಯಾವ ಥಿಯೇಟ್ರ್ ಅಂತೇಳಿ. ಸೊ ನಿಮ್ಮ ಸಪೋರ್ಟು ಸಹಕಾರ ಸದಾ ಇರಲಿ. ನಾನು ಇಲ್ಲಿವರೆಗೂ 9 ಕಾಲೇಜ್ಗೆ ವಿಸಿಟ್ ಮಾಡಿದೆ ಸರ್ ಈಗ ಪ್ರಮೋಷನ್ಗಂತ. 9 ಕಾಲೇಜ್ನವರು ನಿಜವಾಗ್ಲೂ ನನಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ದಾರೆ. ಸೊ ಆ 9 ಕಾಲೇಜ್ನ ಪ್ರಿನ್ಸಿಪಲ್ರಾಗಿರ್ಬೋದು, ನಮ್ಗೆ ಸಪೋರ್ಟ್ ಮಾಡಿದ ಎಲ್ಲ ಸ್ಟೂಡೆಂಟ್ಗಳಿಗೂ ನಾವು ಆಭಾರಿಯಾಗಿದ್ದೀವಿ. ಎಲ್ಲರೂ ನೋಡ್ರಿ. ಡೈಲಾಗ್ ಹೇಳ್ಬೋದು ಸರ್. ಅಟ್ರಾಕ್ಟ್ ಆಗ್ತಕ್ಕಂಥ ಸಾಂಗ್ ಯಾವುದಿತ್ತು ಸರ್? ರಾಜಹಂಸದಲ್ಲಿ ಮುಲ ಅಂತ ಒಂದು ಸಾಂಗ್ ಇದೆ ಸರ್. ಬರೀ 3 ದಿವಸದಲ್ಲಿ 3 ಲಕ್ಷ ಜನ ಯೂಟ್ಯೂಬಲ್ಲಿ ಆ ಸಾಂಗ್ನ ನೋಡಿದ್ದಾರೆ. ಹೊಸಬರಿಗೆ ಇದೊಂದು ನಿಜವಾಗ್ಲೂ ಒಂದು ಸಕ್ಸಸ್ಸಿನ ಒಂದು ಫಸ್ಟ್ ಮೆಟ್ಲ್ ಅಂತ ಹೇಳ್ಬೋದು. ಯಾಕಂದರೆ ಸಾಂಗ್ಸ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಒಂದು ಸಿನಿಮಾಗೆ. ಜನರನ್ನ ನಾವು ಇನ್ವಿಟೇಷನ್ ಕೊಡೋದೇ ಒಂದು ಸಾಂಗಿಂದ, ಒಂದು ಟ್ರೇಲರಿಂದ, ಒಂದು ಟೈಟಲಿಂದ. ಟೈಟ್ಲ್ ಕ್ಯಾಚಿ ಆಗಿದೆ ನಮ್ಮದು, ಸಾಂಗ್ಗಳು ಆಲ್ರೆಡಿ ಮ್ಯಾಕ್ಸಿಮಮ್ ರೀಚ್ ಆಗಿದೆ. ಚಂದನ್ ಶೆಟ್ಟಿ ಹಾಡಿರೋ ಬಾರಮ್ಮ ಅಂತ ಒಂದು ಸಾಂಗ್ ಇದೆ ಸರ್. 6 ಸಾಂಗ್ಗಳಿದ್ದಾವೆ ಸರ್. 6 ಸಾಂಗ್ಗಳನ್ನು ನಮ್ಮ ಧನಂಜಯ್ ದಿಡ್ಗ ಅಂತ ಇವರು ಈ ರಾಜಹಂಸ ಸಿನಿಮಾದ ಸಂಭಾಷಣೆಕಾರರು ಹೌದು. ಜೊತೆಗೆ 6 ಸಾಂಗ್ನ ಇವರೇ ಬರೆದಿದ್ದಾರೆ. ಜೊತೆಗೆ ಗೂಗ್ಲಿ ಅರಸು ಸಿನಿಮಾ ಮಾಡಿದಂಥ ಜೋಶುವಾ ಶ್ರೀಧರ್ ಅವರು ಈ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಕೆಲಸ ಮಾಡಿದ್ದಾರೆ. ಒಂದು ನಿಮ್ಮ ವಿಲನ್ದ ಒಂದು ಡೈಲಾಗ್, ಮೇನ್ ಇಂಪಾರ್ಟೆಂಟ್ ಡೈಲಾಗ್ ಏನಿದೆ ಅಂತ ಹೇಳಿ ನಮ್ಮ ವ್ಯೂವರ್ಸ್ಗೆ. ಸರ್, ಇಂಪಾರ್ಟೆಂಟ್ ಡೈಲಾಗ್ ಅಂತಂದರೆ ಒಂದು ತೀರ್ಥಹಳ್ಳಿ ಭಾಷೆಯ ಒಂದು ಇಂಟ್ರೊಡಕ್ಷನ್ ಅಷ್ಟೇ, ಒಂದು ಚಿಕ್ಕದಾಗಿ ಕೊಡ್ತೀನಿ. ನೋಡು ಮರಿ, ಊರು ಅಂದಮೇಲೆ ಒಳ್ಳೆಯವರು ಉಂಟು, ಕೆಟ್ಟವರು ಉಂಟು. ಇವರಪ್ಪ ಒಳ್ಳೆಯವನು, ನಾನು ಕೆಟ್ಟವನು, ತುಂಬ ಕೆಟ್ಟವನು. ಕಚ 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 ಕೊಚ್ಚುವುದು ಗೊತ್ತಿತ್ತಾ? ಏ ಕೂಸೆ, ಅದು ನಂದು, ನನ್ನಿಷ್ಟ. ಒಮ್ಮೆ ಯುದ್ಧ ಭೂಮಿಗಿಳಿದರೆ ಸೋಲುವ ಮಾತೇ ಇಲ್ಲ. ಥ್ಯಾಂಕ್ ಯು. ನಿಮ್ಮ ಡೈಲಾಗ್ ನೋಡಿ ಅಂದ್ರೆ ನಮಗೆ ಭಯ ಆಗ್ತಾ ಇದೆ ಸರ್. ಇದು ಬರೀ ಲಿಟ್ರಲಿ ಇಟ್ಸ್ ಅ ಸ್ಯಾಂಪಲ್, ಇಟ್ಸ್ ಅ ವೆರಿ ಸಿಂಪಲ್ ಸ್ಯಾಂಪಲ್. ನಿಮಗೆ ಅದ್ಭುತವಾದ ಡೈಲಾಗ್ಗಳು ನಿಮಗೆ ಸಿನಿಮಾದಲ್ಲಿ ನೋಡಕ್ಕೆ ಸಿಗುತ್ತೆ ಸರ್. ಪಕ್ಕಾ ಸಿಗುತ್ತೆ ಸರ್, ಪಕ್ಕಾ ಸಿಗುತ್ತೆ. ಸರ್, ಡೈರೆಕ್ಟರ್ ಬಂದು ಜಡೇಶ್ ಕುಮಾರ್ ಹಂಪಿ ಅಂತ. ಈ ಹಿಂದೆ ರಾಜಾಹುಲಿ, ರುದ್ರತಾಂಡವ ಸಿನಿಮಾಗೆ ಡೈಲಾಗ್ ರೈಟರ್ ಆಗಿ ಆಮೇಲೆ ಕೋ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದಾರೆ. ಅವರು ನಮ್ಮ ಬಳ್ಳಾರಿ ಡಿಸ್ಟಿಕ್ನವರು. ಸೊ ಅವರು ಕೂಡ ಉತ್ತರ ಕರ್ನಾಟಕದವರು. ಉತ್ತರ ಕರ್ನಾಟಕದ ದಂಡೆ ಈ ಸಿನಿಮಾದಲ್ಲಿ ಇದೆ ಅಂತ ಹೇಳ್ಬೋದು ಸರ್ ಆ್ಯಕ್ಚುಲಿ. ಜೊತೆಗೆ ಇನ್ನೊಂದು ವಿಶೇಷವಾದ ಮ್ಯಾಟ್ರ್ ಏನಂತಂದರೆ, ಬಿಜಾಪುರಿನ 3 ಜನ ಪ್ರೊಡ್ಯೂಸರ್ಸ್ ಜನಮನ ಸಿನಿಮಾ, ರಾಜಹಂಸ ಸಿನಿಮಾಗೆ ಕೈ ಜೋಡಿಸಿದ್ದಾರೆ. ಶ್ಯೂರ್ ಸರ್, ಸಹ ನಿರ್ಮಾಪಕರಾಗಿ ಕೈ ಜೋಡಿಸಿದ್ದಾರೆ. ಅದರಲ್ಲಿ ಒಬ್ಬರು ರಮೇಶ್ ಕಲಾಲ್ ಅಂತ, ಇನ್ನೊಬ್ಬರು ಪ್ರವೀಣ್ ರವೀಂದ್ರ ಲಂಬು ಅಂತ, ಆಮೇಲೆ ಇನ್ನೊಬ್ಬರು ನಮ್ಮ ಅನಿಕೇತ್ ಖಾಡೆ ಅಂತ, ಆಮೇಲೆ ಸಿಂದಗಿ ತಾಲೂಕಿನವ್ರು ಒಬ್ಬರಿದ್ದಾರೆ ಆ್ಯಕ್ಚುಲಿ ಗಂಗೂಲಿ ಅಂತ ಒಬ್ಬರಿದ್ದಾರೆ. ಒಟ್ಟು 4 ಜನ ಕೈ ಜೋಡಿಸಿದ್ದಾರೆ ಸರ್ ಬಿಜಾಪುರದಿಂದ. ಜೊತೆಗೆ ಈ ಸಿನಿಮಾದಲ್ಲಿ 4 ಜನ ಬಿಜಾಪುರನವ್ರು ಬಣ್ಣ ಹಚ್ಚಿದ್ದಾರೆ ಸರ್ ಆ್ಯಕ್ಚುಲಿ. ಒಬ್ಬರು ನಾನಾಗಿರ್ಬೋದು, ಆಮೇಲೆ ರವೀಂದ್ರ, ನಮ್ಮ ಆಕರ್ಷ್ ರವೀಂದ್ರ ಅಂತ ಹೀರೋನ ಅಣ್ಣನ ಕ್ಯಾರೆಕ್ಟರ್ ಮಾಡಿದ್ದಾರೆ. ಜೊತೆಗೆ ವಿಶ್ವಜಿತ್ ದೇಶಪಾಂಡೆ ಅಂತ ಒಂದು ಕಾಮಿಡಿ ಕ್ಯಾರೆಕ್ಟ್ರಲ್ಲಿ ಬಂದು ಹೋಗ್ತಾರೆ ಒಂದು ಸೀನಲ್ಲಿ. ಅದಾದಮೇಲೆ ರಮೇಶ್ ಕಲಾಲ್ ಅವರು ಕೂಡ ಒಂದು ಸೀನಲ್ಲಿ BC ಪಾಟೀಲ್ ಅವ್ರ ಜೊತೆ ಕಾಣಿಸ್ಕೊಳ್ತಾರೆ. ಅಲ್ಲ, ಈ ಫಿಲಮ್ಗಾಗಿ ನಮ್ಮ ಬಿಜಾಪುರ ಜಿಲ್ಲೆಯ ಲೊಕೇಶನ್ ಯಾಕೆ ನೀವು ಚೂಸ್ ಮಾಡಬೇಕು? ಬಿಜಾಪುರ ಜಿಲ್ಲೆಯವರೊಬ್ಬರು ಕಲಾವಿದರಾಗಿ ಅದು ಒಂದು ಗ್ರಾಮೀಣ ಸೊಗಡು ನಿಮ್ಮಲ್ಲಿ ಇತ್ತು, ಮುದ್ದೇಬೇಳೆ ತಾಲೂಕಿನ ಸೊಗಡು ಇತ್ತು ಸರ್. ಕೆಲವು ಸಲ ಏನಾಗುತ್ತೆ ಸರ್, ಡಿಪೆಂಡ್ಸ್ ಆನ್ ದ ಕಾನ್ಸೆಪ್ಟ್ ಮೇಲೆ ನಾವು ಹೋಗಬೇಕಾಗತ್ತೆ. ಸೊ ನಾನು ನಾಳೆ ದಿವಸ ಬಿಜಾಪುರದವ್ರು ಯಾರೋ ಪ್ರೊಡ್ಯೂಸರ್ ಇದ್ದು
ಅಥವಾ ನಾನು ಸಿನಿಮಾ ಕಂಪ್ಲೀಟ್ ಅದರ ಜವಾಬ್ದಾರಿ ತೊಗೊಳ್ತೀವಿ ಅಂತಂದರೆ ಫಸ್ಟೇ ನಾವು ಪ್ಲ್ಯಾನ್ ಮಾಡ್ಕೊಳ್ತೀವಿ ವಿಲ್ ಶೂಟ್ ಇನ್ ಬಿಜಾಪುರ್ ಲೊಕೇಶನ್ಸ್ ಓನ್ಲಿ ಅಂತ. ಸೊ ರಾಜಹಂಸದ ಕತೆಗೆ ಸಿಂಕ್ ಆಗುವಂಥದ್ದು ಆ ಗ್ರೀನರಿ, ಆ ಒಂದು ಗುಡ್ಡ ಬೆಟ್ಟ ಒಂದು ಲೊಕೇಶನ್ ಬೇಕಾಗಿತ್ತು. ಸೊ ಆ ಕತೆಗೆ ಸಿಂಕ್ ಆಗಂಗೆ ನಾವು ತೀರ್ಥಹಳ್ಳಿ ಭಾಗಕ್ಕೆ ಶೂಟ್ ಮಾಡಿದ್ವಿ. ಬಿಜಾಪುರ ಜಿಲ್ಲೆಯಲ್ಲಿ ಬಹಳ ಲೊಕೇಶನ್ ಇದೆ ಸರ್. ಅಂದರೆ ಅಲ್ಲಲ್ಲ ಅಲ್ಲ ಸಿಗುತ್ತೆ, ಅದಕ್ಕೆ ಆದಂಥ ಸರ್ ಏನಾಗುತ್ತೆ ಗೊತ್ತಾ, ರಾ ಪ್ಲೇಸು ಒಂದು ಬೇರೆ ಫೀಲ್ ಇರುತ್ತೆ, ಆಮೇಲೆ ನಿಮಗೆ ಗ್ರೀನ್ರಿ ಒಂದಷ್ಟು ಬೇರೆ ಪ್ಲೇಸ್ ಇರುತ್ತೆ. ನನಗೆ ಕಾಡಬೇಕು ಅಂದ್ರೆ ನಾನು ಬಿಜಾಪುರದಲ್ಲಿ ಹುಡ್ಕೋದು ಕಷ್ಟ ಆಗುತ್ತೆ. ಪ್ರಕಾರ ನಾವು ಹೋಗ್ಬಿಟ್ಟೇವೆ. ಅಲ್ಲಲ್ಲ ಸರ್, ಡಿಪೆಂಡ್ಸ್ ಆನ್ ದ ಕಾನ್ಸೆಪ್ಟ್ ಹೋಗುತ್ತೆ ಸರ್, ಅಷ್ಟೇ. ಡಿಪೆಂಡ್ಸ್ ಆನ್ ದ ಕಾನ್ಸೆಪ್ಟ್. ಈಗ ಮತ್ತೆ ನಾನೇ ಪ್ರೊಡ್ಯೂಸರ್ ಆಗಿದ್ರೆ ಬಿಜಾಪುರದಲ್ಲೇ ಶೂಟ್ ಮಾಡ್ತೀನಿ, ನನ್ನೂರು, ನನಗೆ ಹೆಮ್ಮೆ ಇದೆ. ಮತ್ತು ವಿಶೇಷ ರಾಜು ತಾಳಿಕೋಟೆನೂ ಕೂಡ ಈ ಫಿಲ್ಮದಲ್ಲಿ ಆಕ್ಟ್ ಮಾಡಿದ್ದಾರೆ ಅಂತ. ಹೌದು ಸರ್, ರಾಜು ತಾಳಿಕೋಟೆ ಅವರು ಒಂದು ಅದ್ಭುತವಾದ ಪಾತ್ರದಲ್ಲಿ ಈ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾರೆ. ಇಡೀ ಉತ್ತರ ಕರ್ನಾಟಕದ ಜನತೆನ ಈ ಸಿನಿಮಾದಲ್ಲಿ ಹುಚ್ಚೆಬ್ಬಿಸಿ ನಗಿಸ್ತಾರಂತ ಒಂದು ಕಾನ್ಫಿಡೆಂಟ್ ಇದೆ ನನಗೆ. ಬಿಕಾಸ್ ನಿಮಗೆ ಸೆಕೆಂಡ್ ಹಾಫಲ್ಲಿ ಹೊಟ್ಟೆ ಹುಣ್ಣಾಗೋ ಥರ ಡೆಫಿನೆಟ್ ಆಗಿ ನಗ್ತೀರಾ ಸರ್. ಅಷ್ಟು ಅವರಿಗೆ ಸ್ಪೇಸ್ ಇರೋವಂಥ ಕ್ಯಾರೆಕ್ಟರ್ ಆ್ಯಕ್ಚುಲಿ. ಓಕೆ, ಭಾಳ ಧನ್ಯವಾದ ನೀವು ನಮ್ಮ ಸ್ಟುಡಿಯೋಕ್ಕೆ ಬಂದದಕ್ಕೆ. ಮತ್ತೊಂದು ಸಲ ನಿಮ್ಮ ಫಿಲಿಮ್ ಸಲಾಗೆ ಜನತೆಗೆ ಏನು ಹೇಳ್ತೀರಾ ಹೇಳಿ. ಪ್ರೀತಿಯ ಬಿಜಾಪುರ ಜಿಲ್ಲೆಯ ಜನತೆಗೆ ನಮಸ್ತೆ. ನಾನು ನಿಮ್ಮ ಮನೆ ಮಗ ಹರ್ಷ್ ಅರ್ಜುನ್. ಇಲ್ಲೇ ನಾವು ಓಡಾಡ್ಕೊಂಡು ಬೆಳೆದವರು ಮಾಡಿದವರು. ಸೊ ಇವತ್ತು ಇಷ್ಟು ಒಂದು ದೊಡ್ಡ ಸಿನಿಮಾ ತೊಗೊಂಡು ನಿಮ್ಮ ಎದುರಿಗೆ ಬರ್ತಾ ಇದ್ದೀವಿ, ಇಡೀ ತಂಡನ ಕಟ್ಕೊಂಡು. ಭಾಳ ವಿಶೇಷವಾಗಿ ಭಾಳ ಪ್ರೀತಿಯಿಂದ ಮಾಡಿರೋ ಸಿನಿಮಾ ರಾಜಹಂಸ. ರಾಜಹಂಸ ಸಿನಿಮಾ ಇದೇ ತಿಂಗಳು ಅಂದರೆ ನಾಡಿದ್ದು ಶುಕ್ರವಾರ 8ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಹೋಗಿ ಸಿನಿಮಾ ನೋಡಿ, ನಿಮ್ಮ ಫ್ರೆಂಡ್ಸ್ಗೂ ಹೇಳಿ. ಒಬ್ಬರೇ ಹೋಗಬೇಡಿ, ವಿತ್ ಫ್ರೆಂಡ್ಸ್ ಆರ್ ವಿತ್ ಫ್ಯಾಮಿಲಿ. ಚಿಕ್ಕ ಮಗು ಹಿಡ್ಕೊಂಡು ವಯಸ್ಸಾಗಿರೋರು ಕೂಡ ಈ ಸಿನಿಮಾ ನೋಡಿ ಎಂಜಾಯ್ ಮಾಡ್ಬೋದು. ಬಿಕಾಸ್ ಯು ಸರ್ಟಿಫಿಕೇಟ್ ಸಿಕ್ಕಿದೆ ಯೂನಿವರ್ಸಲ್. ಸೊ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹರ್ಷ್ ಅರ್ಜುನ್ ಕಲಾಲ್ ಅವರ ಒಂದು ಫಿಲಿಮ್ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಹೋಗಿ ಆ ಫಿಲಿಮ್ ನೋಡಿ, ನಾವು ಈ ಫಿಲಿಮ್ ಸೂಪರ್ ಡೂಪರ್ ಆಗಲಿ ಅಂತ ಕಾಯ್ತೇವೆ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹಾಗೂ ನನ್ನನ್ನು ಈ ಸ್ಟುಡಿಯೋ ಕರೆಸಿ ಬಿ ನ್ಯೂಸ್ ನೇಷನ್ ಅವರು ಬಿಜಾಪುರದ ಪ್ರತಿಭೆ ಅಂತ ನನಗೆ ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಜವಾಗ್ಲೂ ಧನ್ಯವಾದ ಹೇಳ್ತೀನಿ. ಹಾಗೂ ನಿನ್ನೆಯಿಂದ ನಮ್ಮ ರಿಪೋರ್ಟರ್ಸ್ ಆಗಿರ್ಬೋದು ಅಥವಾ ಕ್ಯಾಮ್ರಾಮನ್ ಆಗಿರ್ಬೋದು, ನಮ್ಮ ಸಿನಿಮಾದ ಎಲ್ಲೆಲ್ಲಿ ಪ್ರಚಾರ ನಡೀತಾ ಇದೆ ಎಲ್ಲ ಕಡೆ ಬಂದು ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಹಾಗೂ ನಿಮ್ಮ ಇನ್ನೊಂದು ಸಪೋರ್ಟ್ ನಾನು ನೇರವಾಗಿ ಕೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಶುಕ್ರವಾರ ರಿಲೀಸ್ ಇದ್ದ ದಿವಸ ದಯವಿಟ್ಟು ನಮ್ಮ ಸಿನಿಮಾದ ಆಡಿಯನ್ಸ್ ರಿವ್ಯೂಸ್ಗಳನ್ನು ತೊಗೊಂಡು ಅದನ್ನು ಕೂಡ ಒಂದು ಸ್ವಲ್ಪ ಪಬ್ಲಿಸಿಟಿ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಸಂಪೂರ್ಣ ವಾರ್ತೆಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ.